ಬನ್ನಿ ಬಗ್ಗೆ ಮಾತಾಡೋದಕ್ಕೆ ನಿರ್ಮಾಪಕರಾದಂಥ ಉಮಾಪತಿ ಗೌಡ ಅವರೇ ನಮ್ಮ ಜೊತೆಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮಾಪತಿ ಗೌಡ ಅವರೇ, ಇದೀಗ ದರ್ಶನ್ ನೀವು ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರೇ ಇದೀಗ ವೇದಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾವೇ ಆ ಒಂದು ಟೈಟಲ್ ಅನ್ನು ಕೊಟ್ಟಿದ್ದು ಅನ್ನುವಂಥ ವಿಚಾರವನ್ನ ದರ್ಶನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ರಿಯಾಕ್ಷನ್ ಏನು ಸರ್? ಏನಿಲ್ಲ ಸರ್, ದೊಡ್ಡವರು ಅವರೆಲ್ಲ ಚಿಂದಂತವ್ರು, ನಾವೆಲ್ಲ ತಗಡುಗಳು, ನಾವೇನು ಉತ್ತರ ಕೊಡಕ್ಕಾಗ್ತದೆ ಹೇಳಿ? ಇರ್ಲಿ, ಭಗವಂತ ಚೆನ್ನಾಗಿಟ್ಟಿರ್ಲಿ. ಇವಾಗೆಲ್ಲ ಬಹಳ ಚೆನ್ನಾಗಿದ್ದಾರೆ. ರಾಬರ್ಟ್ ಸಿನಿಮಾನು ಅವ್ರದೇ, ಟೈಟ್ಲು ಅವ್ರದೇ, ದುಡ್ಡು ಅವ್ರದೇ. ನಾವು ಬರೀ ನಾಮಕು ಅಷ್ಟೇ ಮಾತ್ರ ಇದ್ದಿದ್ದಲ್ಲಿ ತೊಂದರೆ ಇಲ್ಲ. ಈಗ ಎಲ್ಲರೂ ಇವಾಗ ಅಕ್ಕಪಕ್ಕದಲ್ಲಿರೋರೆಲ್ಲ ಅವತ್ತು ನನ್ನ ಅಕ್ಕಪಕ್ಕದಲ್ಲೇ ಇದ್ರು, ಇವರೆಲ್ಲ. ಓಕೆ. ಸೊ ಇರ್ಲಿ, ತೊಂದರೆ ಇಲ್ಲ. ಸಾಯಂಕಾಲ ಫೋನ್ ಬಂದಾಗ ಇವರೆಲ್ಲ ನನಗ್ ಫೋನ್ ಆಗ್ತಾ ಇದ್ರು. ಸಾಯಂಕಾಲದ ಫೋನ್ ಬಂದಾಗ ಇವ್ರಗಳಿಗೆ ಇವರೆಲ್ಲ ನನಗ್ ಫೋನ್ ಆಗ್ತಾ ಇದ್ರು, ಸಾರ್ ಏನೋ ನೋಡಿ ಅಂತ. ಇಲ್ಲಿ ಬಿಡಿ, ತೊಂದರೆ ಇಲ್ಲ. ಇವಾಗ ಯಾಕೆ ಕುದುರೆ ಓಡ್ತಾ ಇರೋದು ಆ ಕುದುರೆ ಬಾಲಕ್ಕೆ ಎಲ್ಲರೂ ದುಡ್ಡು ಕಟ್ಟೋದು. ಸೊ ಇವತ್ತು ಆ ಕುದುರೆ ಬಾಲಕ್ಕೆ ಕಟ್ತಾ ಇದಾರೆ, ತೊಂದರೆ ಇಲ್ಲ. ಮೇಲೆ ಇರೋ ಭಗವಂತ ಇದ್ದಾನೆ. ನಾನು ಅವ್ರಿಗೆ ಉತ್ತರ ಕೊಡುವಷ್ಟು ಅಥವಾ ಅವ್ರ ಮಾತಿಗೆ ರಿಯಾಕ್ಷನ್ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಇನ್ನೂ ಆ ಮಟ್ಟಕ್ಕೆ ಬೆಳೆದಿಲ್ಲ. ಬೆಳೆದಿದ್ದ ದಿನ ಉತ್ತರ ಖಂಡಿತ ಕೊಡ್ತೀನಿ ಸರ್. ಇವಾಗ ಅಂದಾತ್ರು ನಿರ್ಮಾಪಕರು, ಅಂದಾತ್ರು ಅನ್ನೋದು ಈ ಹಿಂದೆಯಿಂದ ಬಂದಿರುವಂತದ್ದು. ಇವತ್ತು ತಗಡುಗಳು ಅನ್ನೋದು ಸಾಬೀತಾಗಿದೆ, ತೊಂದರೆ ಇಲ್ಲ. ನಮ್ಮನೆ ದುಡ್ಡು ತಗೊಂಬಂತಾನೆ ನಾವು ತಗಡುಗಳಾಗಿರೋದು. ಇದೇ ದುಡ್ಡು ತಗೊಂಡೋಗಿ ನಾವು ನಮ್ಮ ವ್ಯಾಪಾರದಲ್ಲಿ ಹಾಕೊಂಡ್ರೆ ಬೇಕಾದಷ್ಟು ದುಡಿತೀವಿ. ಇಲ್ಲಿ ತೊಂದರೆ ಇಲ್ಲ. ಇವತ್ತೆಲ್ಲ ಚೆನ್ನಾಗಿದ್ದಾರೆ. ಒಂದ್ ಸಿನಿಮಾ ಗೆದ್ದಿದೆ, ಖುಷಿ, ನನಗೂ ಖುಷಿ ಆಗ್ತದೆ. ನಮ್ದೇನು ಪಾತ್ರನೇ ಇಲ್ಲ ಅಂತ ಅವ್ರು ಹೇಳೋದು, ತೊಂದರೆ ಇಲ್ಲ. ಪಾತ್ರ ಇಲ್ಲ ಅಂದ್ಮೇಲೆ ಫಿಲ್ಮ್ ಚೇಂಬರ್ ಅಲ್ಲಿ ನನ್ನ ಹೆಸರಲ್ಲಿ ಯಾಕೆ ರಿಜಿಸ್ಟರ್ ಆಗ್ತದೆ, ಮತ್ತೆ ನನ್ನ ದುಡ್ಡಲ್ಲಿ ಯಾಕೆ ಹೋಗಿ ಕತೆ ಮಾಡ್ಕೊಂಡು ಬಂದ್ರು. ಅಟ್ಲೀಸ್ಟ್ ಒಂದು ಕೃತಜ್ಞತೆಗೆ ಹಿಂಗ್ ಮಾಡ್ತಾ ಇದೀನಿ ಅಂತಾದ್ರೂ ಹೇಳ್ಬೋದಾಗಿತ್ತು. ಮಾಡ್ಲಿ, ತೊಂದರೆ ಇಲ್ಲ. ನಾನೇ ಯಾವತ್ತು ಹಂಗೆಲ್ಲ ಇನ್ನೊಬ್ರು ತೊಂದರೆ ಕೊಟ್ಟು ಬದುಕೋಕ್ ನಾನು ಇಷ್ಟಪಡಲ್ಲ ಸರ್. ತೊಂದರೆ ಇಲ್ಲ. ಅವರೆಲ್ಲ ಇವತ್ತು ಚೆನ್ನಾಗಿದ್ದಾರೆ, ದೇವ್ರು ಚೆನ್ನಾಗಿ ಇಟ್ಟಿರ್ಲಿ. ಇನ್ನೂ ಒಂದಷ್ಟು ಸಿನಿಮಾಗಳಿಗೆ ಗೆಲ್ಲೋದ್ರಿಂದ ಒಂದಷ್ಟು ಜನ ನಿರ್ಮಾಪಕರುಗಳಿಗೆ ಉದ್ಧಾರ ಅಂದ್ರೆ ಒಳ್ಳೇದಾಗ್ತದೆ. ಮತ್ತೆ ಹಾಕಿರೋ ಬಂಡವಾಳ ವಾಪಸ್ ಬಂದು ನಮ್ಮಂತ ತಗಡುಗಳಿಗೂ ಒಂದು ಜೀವನ ಸಿಗ್ತದೆ ಅನ್ನೋದು ಬಿಟ್ರೆ ಬೇರೆ ಇನ್ನೇನಿಲ್ಲ. ನಾವೆಲ್ಲ ತಗಡುಗಳಲ್ವಾ, ಮನೆಯಿಂದ ದುಡ್ಡು ತಗೊಂಬಂದು ಹಾಕಿರೋದಕ್ಕೆ ತಗಡುಗಳಾಗಿರ್ಬೇಕು. ಯಾಕಂದ್ರೆ ನೀವು ಉಪಾಧ್ಯಕ್ಷ ಸಿನಿಮಾದ ಸಂದರ್ಭದಲ್ಲಿ, ಸಕ್ಸಸ್ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರೆ, ಅಂದ್ರೆ ಕಥೆಯನ್ನ ಕೂತು ಮಾಡಿಸಿದ್ದು ನಾನೇ. ಹೌದು ಸರ್, ನಾನೇ. ಇವಾಗ ನಾನು ಹೇಳ್ತೀನಿ ಕೇಳಿ, ಮಾಡಿರೋದಕ್ಕೆ ನಾನು ಹೇಳಿದ್ದೀನಿ. ಮಾಡದೆ ಹೋಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇರಲಿಲ್ಲ. ಓಕೆ. ಇವತ್ತು ಗೆದ್ದಿರ್ಬೋದು, ಅದೇನೋ ಹೇಳ್ತಾರಲ್ಲ, ಕೋಡು ಕಾಂಚಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವ್ರನ್ನ ತುಳಿಯುತ್ತಲಿತ್ತು ಅಂತ. ಹಂಗೆ ಮಾರಲ್ ಆಫ್ ದಿ ಸ್ಟೋರಿ. ಇರ್ಲಿ, ತೊಂದ್ರೆ ಇಲ್ಲ. ನಾವೆಲ್ಲ ತಗಡುಗಳನ್ನ ಅವ್ರಿಗೆ ಉತ್ತರ ಕೊಡಕ್ ಆಗ್ತದ? ನೀವು ಯೋಚನೆ ಮಾಡಿ. ಅವೆಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಉಮಾಪತಿ ಗೌಡ ಅವರೇ, ನೀವು ಕೂಡ ಒಂದು ಕಾಲದಲ್ಲಿ ಅತ್ಯಂತ ಆಪ್ತ ಸ್ನೇಹಿತರಾಗಿದ್ದಂಥವರು. ಸೊ ಇದೀಗ ವೈಮನಸ್ಸು ಇದ್ದೇ ಇರುತ್ತೆ, ಆಗುತ್ತೆ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ವೇದಿಕೆಗಳ ಮೂಲಕ ಈ ರೀತಿಯಾಗಿ ಒಬ್ರಿಗೊಬ್ರು ಹೇಳಿಕೆಗಳನ್ನ ಕೊಡೋದು, ಸೊ ಇದಕ್ಕೆ ಏನ್ ಹೇಳ್ತೀರಿ ನೀವು? ಸರ್, ಇವಾಗ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ಯಾವತ್ತೂ ಇನ್ನೊಬ್ಬರ ಬಗ್ಗೆ ನಾನು ಅವೇಳನವಾಗಿ ನನ್ನ ನಾಲ್ಗೆ ಹರಿಬಿಟ್ಟಿಲ್ಲ. ಯಾರ ಮೇಲೂ ಯಾರಿಗೂ ಸಿಂಗುಲರ್ ಆಗಿ ನಾನು ಮಾತಾಡಿಲ್ಲ. ನಾನೆಲ್ಲಾದ್ರೂ ಮಾತಾಡಿದ್ದೀನ ಸಿಂಗುಲರ್ ಆಗಿ? ಹೇಳಿ. ತಮ್ಗೆ ಗೊತ್ತಿರುತ್ತಲ್ವ ಸರ್, ನಾವು ಮಾಧ್ಯಮದ ಒಬ್ಬ ಜವಾಬ್ದಾರಿ ಪತ್ರಿಕೋದ್ಯಮದಲ್ಲಿ ಇಟ್ಕೊಂಡು ನಾನೆಲ್ಲಾದ್ರೂ ಮಾತಾಡೋದು ತಾವು ಕಂಡಿದ್ದೀರಾ ಸರ್? ಇಲ್ಲ. ಯಾರನ್ನೋ ಜನಕ್ಕೆ ಖುಷಿ ಪಡಿಸ್ಬೇಕು, ಒಂದಷ್ಟು ವಿಜಿಲ್ ಬಿಡ್ಬೇಕು ಅಂತ ನಾನು ಯಾವತ್ತೂ ಮಾತಾಡಿಲ್ಲ ಸರ್. ಯಾಕಂದ್ರೆ ನಮಗ್ ಗೊತ್ತಿದೆ ಸರ್ ನಮ್ಮ ಯೋಗ್ಯತೆ ಏನು ಅಂತ. ಆ ಯೋಗ್ಯತೆ ಎಲ್ಲ ನಾನು ಇರ್ತೀನಿ. ಸೊ ಅದ್ ಬಿಟ್ಟು ನಾನು ಇಂಥ ವ್ಯಕ್ತಿಗಳನ್ನೆಲ್ಲ ಎದುರಾಕೊಂಡು ನಾವು ಬದುಕಕ್ ಆಗ್ತದ ಹೇಳಿ? ತೊಂದ್ರೆ ಇಲ್ಲ. ನಾವೆಲ್ಲ ತಗಡುಗಳು, ನಾವೆಲ್ಲ ಗುಮ್ಮಿಸ್ಕೊಳ್ಳೋರು. ಇರ್ಲಿ, ತೊಂದ್ರೆ ಇಲ್ಲ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಉತ್ತರ ಕೊಡೋ ಸಮಯ ಬಂದೇ ಬರ್ತದೆ. ಜೀವನದಲ್ಲಿ ಏಳು ಬೀಳು ಸರ್ವೇ ಸಾಮಾನ್ಯ. ಇವತ್ತು ಎದ್ದಿದ್ದೀವಿ ಅನ್ಬಿಟ್ಟು ನಾವು ಇನ್ನೊಬ್ಬರು ತುಳಿಯಕ್ ಹೋಗ್ಬಾರ್ದು. ಯಾಕಂದ್ರೆ ನಾಳೆ ಬೀಳಲೇಬೇಕು ಕಣ್ಮುಂದೆ. ನಾನಾಗ್ಲಿ, ಅವ್ರಾಗ್ಲಿ, ಯಾರೇ ಆಗ್ಲಿ, ನಿಮ್ಗಾದ್ರೂ ಅದೇ ಜೀವನ, ನನಗಾದ್ರೂ ಅದೇ ಜೀವನ. ಅವ್ನ್ ದುಡ್ಡು ತಗೊಂಬಂದ್ ಹಾಕಿರೋದು ನನ್ನ ಮನೆ ದುಡ್ಡು, ಇನ್ನೊಬ್ಬರ ಮನೆ ದುಡ್ಡಲ್ಲ. ದರ್ಶನ್ ಅವರು ಇವತ್ತು ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತರುಣ್ ಸುಧೀರ್ ಅವರ ಬ್ಯಾನರ್ ನಲ್ಲಿ ಆ ಒಂದು ಸ್ಪೇಸ್ ಇರಲಿಲ್ಲ. ಅಂದ್ರೆ ಆಗಾಗಲೇ 2 ಹೆಸರು ರಿಜಿಸ್ಟರ್ ಮಾಡಿದ್ರು, ಹಾಗಾಗಿ ಆ ಒಂದು ಅವಕಾಶ ಇರಲಿಲ್ಲ. ಹಾಗಾಗಿ ನಮ್ದೇ ಅನ್ನುವಂತ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಬ್ಯಾನರ್ ನಲ್ಲಿ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ರು ಅನ್ನುವಂಥ ರೀತಿಯಲ್ಲಿ ಇವತ್ತು ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಇವಾಗ ಅದು ನೀವು ಕೇಳಿದಿರ, ನಾನು ಕೇಳಿದ್ದೀನಿ. ಅವ್ರೇನ್ ಹೇಳಿದ್ದಾರೆ? ಕಾಟೇರ ಟೈಟ್ಲು ನಂದು, ಕಥೆನೂ ನಂದು. ಹೌದು. ಅದು ಬಿಟ್ಟು ರಾಬರ್ಟ್ ಟೈಟ್ಲು ನಂದು, ಕಥೆನೂ ನಂದು ಅಂತ ಹೇಳಿದ್ದಾರೆ ಅಲ್ವಾ? ಕರೆಕ್ಟ್. ಹಂಗಿರ್ಬೇಕಾದ್ರೆ ಅವ್ರು ಹೇಳಿದ್ಮೇಲೆ ಅವರೇ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ನಾನು ಯಾಕೆ ಸರ್ ಉತ್ತರ ಕೊಡ್ಲಿ? ಯಾಕಂದ್ರೆ ನಾವು ತಗಡುಗಳಲ್ವಾ? ನಮ್ಮನೆ ದುಡ್ಡು ತಗೊಂಡ್ ಹಾಕಿ ಇವ್ರ ಮನೆಗಳು ಉದ್ಧಾರ ಮಾಡಿ ಅದು ತಗಡುಗಳಾಗಿದೀವಿ, ತೊಂದರೆ ಇಲ್ಲ. ಇವಾಗ ನಾನು ಯಾಕಂದ್ರೆ ಅವ್ರ ಸ್ಥಾನಮಾನಕ್ಕೆ ನಾನು ಇನ್ನೂ ಬೆಳೆದಿಲ್ಲ. ನಮ್ಮ ಯೋಗ್ಯತೆ ಏನಿರ್ತದೆ ಅಷ್ಟೇ ನಾವು ಮಾತಾಡ್ಬೇಕಾಗ್ತದೆ. ನಮ್ಮ ಯೋಗ್ಯತೆ ಮೀರಿ ನಾವು ಮಾತಾಡಿದ್ರೆ ತಪ್ಪಾಗ್ತದೆ. ಚೆನ್ನಾಗಿರ್ಲಿ. ಸಿನಿಮಾ ಗೆದ್ದಿದೆ,
ಅದೊಂದು ಖುಷಿಯಲ್ಲಿದ್ದಾರೆ. ಸೊ ನಾವೆಲ್ಲ ಒಂಥರ ಇವಾಗ ಅವ್ರ ಆಕಾಶದಲ್ಲಿದ್ದಾರೆ, ನಾವು ಭೂಮಿಯಲ್ಲಿ ಇದೀವಿ, ತೊಂದರೆ ಇಲ್ಲ. ಯಾಕಂದ್ರೆ ನೀವು ನೋಡದೇ ಇರೋ ಸಕ್ಸಸ್ ಅಲ್ಲ, ನಾನು ನೋಡದೇ ಇರೋ ಸಕ್ಸಸ್ ಅಲ್ಲ ಇದು. ನೀವು ನನ್ನಂತವ್ರನ್ನ ಬೇಕಾದಷ್ಟು ಜನ ನೋಡಿದೀರಾ, ದೊಡ್ಡ ದೊಡ್ಡ ಹೀರೋಗಳನ್ನ ನೋಡಿದೀರಾ, ತೊಂದರೆ ಇಲ್ಲ. ಇವಾಗ ಸಮಯ ಸಂದರ್ಭ ಹಂಗ್ ಮಾತಾಡ್ತಿದೆ, ಅದಕ್ಕೆ ಉತ್ತರ ಕೊಡುವಂತ ಸಮಯ ಬರ್ತದೆ. ಆ ಮಟ್ಟಿಗೆ ಬೆಳೆದಾಗ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ಸರ್ ಅದಕ್ಕೆ. ಇವಾಗ ನಾನು ಮತ್ತೆ ಇದನ್ನ ಕಾಂಟ್ರವರ್ಸಿ ಮಾಡ್ಕೊಂಡು ನನ್ಗೇನ್ ಆಗ್ಬೇಕಾಗಿಲ್ಲ. ಯಾಕಂದ್ರೆ ನನಗೂ ಜವಾಬ್ದಾರಿ ವ್ಯಕ್ತಿಯಾಗಿ ಒಂದು ಜವಾಬ್ದಾರಿ ಸಮುದಾಯಕ್ಕೆ ಸೇರಿ ಒಂದು ಜವಾಬ್ದಾರಿ ಪಾರ್ಟಿಯಿಂದ ಟಿಕೆಟ್ ತಗೊಂಡು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಸಂಸಾರದಲ್ಲಿ ಹುಟ್ಟು ನಾನು ಈ ತರದ ವಿಚಾರಗಳಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ತಗಡುಗಳಾಗೆ ಇರ್ತೀವಿ. ಬಟ್ ಸರ್ ಏನಾಗಿತ್ತು ಅನ್ನೋದನ್ನ ಹೇಳ್ಬಹುದಲ್ವಾ ಸರ್? ಇವಾಗ ನೋಡಿ, ಆ ಟೈಟ್ಲು ಬಂದು ಹೌದು ನಾವು ಡಿಸ್ಕಷನ್ ಮಾಡಿದ್ವಿ, ನಾನು ಅದನ್ನ ಬೇರೆ ಕಡೆನೂ ಹೇಳಿದೀನಿ. ಏನು ದರ್ಶನ್ ಅವರು ಅದನ್ನ ಹಿಂಗ್ ಮಾಡಿಸ್ಬೇಕು ಅಂದ್ರೆ ನಾನು ಮಾಡಿಸಿದೀನಿ. ಅದಾದ್ಮೇಲೆ ಕತೆ ಮಾಡೋ ಟೈಮಲ್ಲಿ ನಾನು ಒಂದ್ ಕಡೆ ಇವ್ರಿಗೆಲ್ಲಾರ್ಗು ಒಂದ್ ಕಡೆ ಕಳಿಸಿ ಕತೆ ಬರ್ಸ್ತೀರಿ, ಅಷ್ಟರಲ್ಲಿ ವ್ಯತ್ಯಾಸಗಳಾಗ್ತದೆ. ಇವರು ನಮ್ಗೂ ಆಯ್ತು, ನಮಗ್ ತಿಳಿಸೋದ್ ಬೇಡ, ಅಟ್ಲೀಸ್ಟ್ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ ಹಿಂಗ್ ಮಾಡ್ತಾ ಇದೀವಿ ಅಂತ. ಅನೌನ್ಸ್ ಮಾಡ್ಕೊಂಡ್ರು, ಮಾಡಿದ್ರು, ಸಿನಿಮಾ ಗೆಲ್ತು, ಸಂತೋಷ, ತೊಂದ್ರೆ ಇಲ್ಲ. ಅದೇ ಮದಗಜ ಟೈಟ್ಲ್ ವಿಚಾರದಲ್ಲಿ ಮಹೇಶ್ ಅವರು ಟೈಟ್ಲ್ ಅನೌನ್ಸ್ ಮಾಡಿಸ್ಬಿಡ್ತಾರೆ. ಮಾಡಿಸಾದಾಗ ಮಹೇಶ್ ಅವ್ರು ಹೇಳ್ತಾರೆ, ಸರ್ ನನ್ನ ಹತ್ರನೇ ಇದೆ ಟೈಟ್ಲು ಅಂತ. ಅದಾದ್ಮೇಲೆ ದರ್ಶನ್ ಅವ್ರು ನನಗೆ ಫೋನ್ ಮಾಡ್ತಾರೆ, ಎಂ ಜಿ ರಾಮಮೂರ್ತಿ ಅವ್ರ ಟೈಟ್ಲು ನೀವು ಹೆಂಗ್ ಇದು ಮಾಡಿದ್ರೆ. ನಾನು ಹೇಳ್ತೀನಿ ಹಿಂಗೆ ಆಯ್ತು ಸರ್, ಇಲ್ಲ ಹಿಂಗೆ ನಿರ್ಮಾಪಕರೇ ಹಿಂಗೆ ನನಗೆ ಬಹಳ ಬೇಜಾರಾಗಿದೆ, ರಾಮಮೂರ್ತಿ ಅವ್ರಿಗೆ ಹಿಂಗೆ ತೊಂದರೆ ಆಗ್ತಾ ಇದೆ. ಆಯ್ತು ಬಿಡಿ ಸರ್, ಅದೇನೋ ಕುತ್ಕೊಂಡು ಮಾತಾಡೋಣ, ಇವರೇ ಖರ್ಚು ಮಾತಾಡಿ ಒಂದ್ ಕೆಲಸ ಮಾಡಿ ಟೈಟ್ಲು ನೀವು ಅವ್ರು ಕೊಡಿ, ಮದಗಜ ನಿಮಗ್ ಕೊಡ್ತಾರೆ. ನಾನು ಹೇಳಿದೆ ಸರ್ ಕೊಡೋದೇನಿಲ್ಲ, ಅದು ಮಹೇಶ್ ಹೆಸರಲ್ಲಿ ಇದೆ, ಅಂದ್ರೆ ಯೋಗರಾಜ್ ಭಟ್ ಬ್ಯಾನರ್ ಅಡಿಯಲ್ಲಿದೆ ಅಂತ. ಸೊ ಅವಾಗ ಹಿಂಗೆ ಏನೇನೋ ಆಯ್ತು, ಕೊಡ್ತೀವಿ, ಇವರೇ ಹೇಳ್ತಾರೆ ಕತೆ ಮಾಡ್ಬೇಕಂದ್ರೆ ಅದೇ ಟೈಟ್ಲು ಚೌಡಯ್ಯ ಅನ್ನೋ ಟೈಟ್ಲ್ ಇಡೋಣ ಅಥವಾ ಕಾಟೇರ ಇಡೋಣ ಅಂತ. ನಾನು ಹೇಳ್ತೀನಿ ಸರ್ ಕಾಟೇರ ಚೆನ್ನಾಗಿದೆ ಸರ್ ಅಂತ. ಆಯ್ತು ಅಂತ ಹೇಳ್ತಾರೆ. ಕೊನೆಗೆ ಆಮೇಲೆ ಏನೇನೋ ವ್ಯತ್ಯಾಸಗಳಾಗಿ ಅವರು ಬೇರೆ ಬ್ಯಾನರ್ ಅಲ್ಲಿ ಸಿನಿಮಾ ಮಾಡ್ತಾರೆ. ಇಷ್ಟು ನಡೆದಿರುವಂತದ್ದು. ಈವನ್ ರಾಬರ್ಟ್ ಅವ್ರು ಹೇಳಿದ್ದಾರೆ ಕತೆನೂ ನಂದೆ, ಟೈಟ್ಲು ನಂದೆ ಅಂತ. ದುಡ್ಡು ಅವ್ರದೆ, ನಾವು ಬರೀ ಬೇನಾಮಿ ಪ್ರೊಡ್ಯೂಸರ್ ಮಾತ್ರ. ಸರ್, ಇನ್ನು ಇಷ್ಟೆಲ್ಲ ಹೇಳುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇವೆಲ್ಲ ಮಾತುಗಳಿಗೂ ಕೂಡ ಆಧಾರ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈ ವೇದಿಕೆಯಲ್ಲಿ ಅವರು ಹೇಳ್ತಾರೆ. ನೀವು ಕೂಡ ಕೇಳಿಸ್ಕೊಂಡಿರ್ಬೋದು. ಆಧಾರ ಇದ್ರೆ ಕೊಡ್ಲಿ ಸರ್, ತೊಂದರೆ ಇಲ್ಲ. ನಾನು ಹೇಳಿದ್ನಲ್ಲ ಸರ್, ಆಧಾರ ಇದ್ರೆ ಕೊಡ್ಲಿ. ನೀವು ಹೋಗಿ ಇವತ್ತಿಗೂ ಫಿಲ್ಮ್ ಚೇಂಬರ್ ಅಲ್ಲಿ ಯಾರ ಹತ್ರ ರಿಜಿಸ್ಟರ್ ಆಯ್ತು ನೋಡೋರೆ ಗೊತ್ತಾಗ್ತದೆ ಅಲ್ವಾ? ಆಮೇಲೆ ಇದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವೊಂದು ಫೋಟೋ ಹಾಕಿದೀವಿ, ಅವತ್ತು ಏನಂತ ಹಾಕಿದೀವಿ ನೀವೇ ನೋಡಿ ಗೊತ್ತಾಗ್ತದೆ, ತೊಂದರೆ ಇಲ್ಲ. ಇವಾಗ ನಾವ್ ಏನಾಗ್ತದೆ ಅಂದ್ರೆ ಇಂಥ ದೊಡ್ಡ ವ್ಯಕ್ತಿಗಳು ಮೇಲೆ ನಾವು ಇವ್ರನ್ನೆಲ್ಲ ಎದುರಾಕೊಂಡು ನಾವು ಬದುಕಕ್ಕಾಗ್ತದೆ ಸರ್ ಹೇಳಿ? ಅವೆಲ್ಲ ಒಂದ್ ಕಡೆ ಬಡವನಿಗೆ ಮಡಗ್ದಂಗಿರೋ ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತಾ ಇದೀವಿ. ಇಂಥವ್ರೆಲ್ಲ ಎದುರಾಕೊಂಡು ನಾವು ಬದುಕಕ್ಕಾಗ್ತದ? ಅವ್ರ ಹತ್ರ ಆಧಾರ ಇದೆ, ನಮ್ಮ ಹತ್ರ ಏನೂ ಇಲ್ಲ. ನಮ್ಮ ಹತ್ರ ಆಧಾರ ಇರೋದಕ್ಕೇ ನಾವು ಮಾತಾಡಿದ್ದು. ಇರೋದು ಇದ್ದಂಗೆ ಹೇಳೋದಕ್ಕೆ ನಾವ್ ಯಾರಿಗೆ ಸರ್ ಭಯ ಪಡಬೇಕು? ಸತ್ಯ ಏನಿದೆ ಸತ್ಯ ಮಾತಾಡಿದ್ದೀನಿ. ಯಾವತ್ತು ಉಮಾಪತಿ ಯೂಟರ್ನ್ ಹೊಡೆಯೋ ವ್ಯಕ್ತಿನೇ ಅಲ್ಲ. ಆಮೇಲೆ ಈ ತರ ಸಮಯ ಸಂದರ್ಭಗಳಿಗೆ ಬೆನ್ ತೋರಿಸೋ ವ್ಯಕ್ತಿನೂ ನಾನಲ್ಲ. ಆಮೇಲೆ ಇನ್ನೊಬ್ಬರ ಬಗ್ಗೆ ನಾನು ತಗಡು ಗುಮ್ಮಿಸ್ಕೊಳ್ಳೋದು ಅಂತ ಮಾತಾಡುವಂತ ವ್ಯಕ್ತಿನೂ ನಾನಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.